ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಪೋಸ್ಟರ್ ರೈಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ. ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಪ್ರಾಡಕ್ಟ್ ಹೆಸರು ಕೊಟ್ಟು ಪೋಸ್ಟರ್ ಕ್ರಿಯೇಟ್ ಮಾಡಿ ಅಂತ ಕೊಟ್ಟಿರ್ತಾರೆ. ಸೊ ಆ ಪೋಸ್ಟರ್ ಕ್ರಿಯೇಟ್ ಮಾಡೋದಕ್ಕೆ ಏನೇನು ಎಂಟ್ರಿ ಮಾಡಬೇಕು, ಅದರಲ್ಲಿ ಏನು ಬರೆದ್ರೆ ಪೂರ್ತಿ ಮಾರ್ಕ್ಸ್ ಕೊಡ್ತಾರೆ ಅಂತ ಇದರಲ್ಲಿ ಹೇಳ್ತೀನಿ. ಸೊ ಮೊದಲಿಗೆ ಒಂದು ಬಾಕ್ಸ್ ಮಾರ್ಜಿನ್ ಹಾಕೋಬೇಕು. ಸೊ ಆ ಮಾರ್ಜಿನಲ್ಲಿ ಕಂಪ್ನಿ ಪ್ರಾಡಕ್ಟ್ಗೆ ಒಂದು ಹೆಡ್ಡಿಂಗ್ ನೇಮ್ ಕೊಡಬೇಕು. ಈಗ ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂದರೆ, ಕ್ರಿಯೇಟ್ ಎ ಪೋಸ್ಟರ್ ಆನ್ ಮೊಬೈಲ್ ಆರ್ ಕ್ರಿಯೇಟ್ ಎ ಪೋಸ್ಟರ್ ಆನ್ ನ್ಯೂ ರಿಲೀಸ್ಡ್ ಲ್ಯಾಪ್ಟಾಪ್. ಈ ರೀತಿ ಒಂದು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ನ ಕೊಟ್ಟಿರುತ್ತಾರೆ. ಆ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಗೆ ಅಡ್ವರ್ಟೈಸ್ಮೆಂಟ್ ಟೈಪ್ ಪೋಸ್ಟರ್ ಕ್ರಿಯೇಟ್ ಮಾಡೋದು ನಮ್ಮ ಕೆಲಸ ಆಗಿರುತ್ತೆ. ಸೊ ಮೊದಲಿಗೆ ಯಾವಾಗಲೂ ಪೋಸ್ಟರ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಇದಕ್ಕೊಂದು ಮಾರ್ಜಿನ್ ಹಾಕೋಬೇಕು. ಮಾರ್ಜಿನ್ ಅಲ್ಲಿ ಫಸ್ಟಿಗೆ ಯಾವಾಗಲೂ ಪ್ರಾಡಕ್ಟ್ ನೇಮ್ ನ ಎಂಟ್ರಿ ಮಾಡಬೇಕು. ಪ್ರಾಡಕ್ಟ್ ನೇಮ್ ನ ಮೊದಲು ಬರೀಬೇಕು. ನಾನಿಲ್ಲಿ ಮೊಬೈಲ್ ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಮೊಬೈಲ್ ಎಕ್ಸಾಂಪಲ್ ಬರಲ್ಲ, ಯಾವ್ದಾದ್ರು ಕೊಡ್ಬೋದು ಅವ್ರ ಪ್ರಾಡಕ್ಟ್ ಹೆಸರು. ಸೊ ಮೊದಲಿಗೆ ಪ್ರಾಡಕ್ಟ್ ಹೆಸರನ್ನ ಬರಿತೀವಿ. ನಾ ಇಲ್ಲಿ ಎಕ್ಸಾಂಪಲ್ ಮೊಬೈಲ್ ತೆಗೆದುಕೊಂಡಿದ್ದೀನಿ. ಸೊ OnePlus Nord ಅಂತ ಮೊಬೈಲ್ ಪ್ರಾಡಕ್ಟ್ ನೇಮ್ ಇಟ್ಟಿದ್ದೀನಿ. ನೆಕ್ಸ್ಟ್ ಏನ್ ಬರೀಬೇಕು, ಸೆಕೆಂಡ್ ಫಸ್ಟ್ ಯಾವಾಗಲೂ ಕಂಪ್ನಿಗೆ ಪ್ರಾಡಕ್ಟ್ ನೇಮ್ ಬರೀಬೇಕು. ಅದ್ರ ಕೆಳಗಡೆ ಪ್ರೆಸೆಂಟೆಡ್ ಬೈ ಅಂತ ಬರೆದು ಕಂಪ್ನಿ ನೇಮ್ ಮೆನ್ಷನ್ ಮಾಡಬೇಕು. ಪ್ರೆಸೆಂಟೆಡ್ ಬೈ ಅಂತ ಬರೆದು ಕಂಪ್ನಿ ನೇಮ್ ಬರೀಬೇಕು. ಪ್ರೆಸೆಂಟೆಡ್ ಬೈ XYZ ಕಂಪ್ನಿ ಅಂತ ತಗೊಂಡಿದ್ದೀನಿ. ಸೊ ಥರ್ಡ್ ಫಾರ್ಮೆಟ್ ಏನ್ ಬರ್ಬೇಕಂದ್ರೆ ಡೇಟ್ಸ್ ಬರಬೇಕು. ಎರಡು ರೀತಿ ಡೇಟ್ಸ್ ನ ಎಂಟ್ರಿ ಮಾಡ್ಬೇಕು. ನೀವು ಪ್ರಾಡಕ್ಟ್ ನ ಯಾವತ್ತು ರಿಲೀಸ್ ಮಾಡ್ತಾ ಇದ್ದೀರಾ, ಯಾವತ್ತು ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ ಮಾರ್ಕೆಟ್ ನಲ್ಲಿ, ಅದನ್ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ನೀವು ಕೊಡ್ತಿರುವಂತ ಆಫರ್ ಯಾವತ್ತಿನ ಡೇಟ್ ನಿಂದ ಯಾವತ್ತಿನ ಮಟ ಇದೆ, ಈ ರೀತಿ ಎರಡು ಡೇಟ್ ಗಳನ್ನ ಬಳಸಬೇಕು. ಬರೆಯುವಾಗ ಮೊದಲು ಪ್ರಾಡಕ್ಟ್ ನೇಮ್ ಬರಬೇಕು. ನೆಕ್ಸ್ಟ್ ಪ್ರೆಸೆಂಟೆಡ್ ಬೈ ಅಂತ ಬರೆದು ಕಂಪ್ನಿ ನೇಮ್ ಬರೀಬೇಕು. ನೆಕ್ಸ್ಟ್ ಅದಕ್ಕೆ ಇಂಪಾರ್ಟೆಂಟ್ ಎರಡು ಡೇಟ್ಸ್ ನ ಬರೀಬೇಕು. ಎರಡು ಇಂಪಾರ್ಟೆಂಟ್ ಡೇಟ್ಸ್ ಅಂದ್ರಲ್ಲಿ ಒಂದು ಡೇಟು ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ ಅದನ್ನ ಯಾವತ್ತು ಲಾಂಚ್ ಮಾಡ್ತಾ ಇದೀವಿ, ಯಾವತ್ತು ಮಾರ್ಕೆಟ್ಗೆ ಅದನ್ನು ಬಿಡುಗಡೆ ಮಾಡ್ತಾ ಇದೀವಿ, ಅದರ ಡೇಟ್ನ ಮೆನ್ಷನ್ ಮಾಡಬೇಕು. ಆ ಕಮಿಂಗ್ ಟು ಮಾರ್ಕೆಟ್ ಆನ್ ಅಂತ ಬರೆದು ಅದರ ಡೇಟ್ ಬರೀರಿ. ನೆಕ್ಸ್ಟ್ ಯಾವತ್ತಿಂದ ಯಾವತ್ತಿನವರೆಗೆ ಇದೆ ಅನ್ನೋದನ್ನ ಡೇಟ್ ಬರೀಬೇಕು. ಆಫರ್ಸ್, ಲಿಮಿಟೆಡ್ ಆಫರ್ಸ್ ಆನ್ ಇಲ್ಲಿಂದ ಫ್ರಮ್ 25th March to 31st March, ಲೈಕ್ ದಿಸ್ ಯು ಹ್ಯಾವ್ ಟು ರೈಟ್ ಡೇಟ್ಸ್. ನೆಕ್ಸ್ಟ್ ಲೆಫ್ಟ್ ಸೈಡ್ ನಲ್ಲಿ ಏನ್ ಮಾಡಬೇಕು, ನೀವು ಕೊಡುವಂತ ಆಫರ್ಸ್ ನ ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್ 30% ಆಫ್, ಬೈ ಒನ್ ಗೆಟ್ ಒನ್ ಫ್ರೀ, ಇಫ್ ಬೈ ಟು ಯು ವಿಲ್ ರಿಸೀವ್ ಎ 500 voucher. Like this you have to write some offers. ಸೊ ಡಿಸ್ಕೌಂಟ್ಸ್ ಆಫರ್ಸ್ ಏನೇನಿದೆಯಲ್ಲ ಅವ್ನು ಕೊಡಬೇಕು. ನಾ ಇಲ್ಲಿ ಎಕ್ಸಾಂಪಲ್ ನಲ್ಲಿ ಫ್ಲಾಟ್ 40% ಆಫ್ ಟು ಫಸ್ಟ್ 100 ಬೈಯರ್ಸ್, ಮೊದಲು ಬೈ ಮಾಡುವಂತ 100 ಕಸ್ಟಮರ್ಸ್ಗೆ 40% ಆಫ್ ಅಂತ ಕೊಟ್ಟಿದ್ದೀವಿ. ಸೊ ಮತ್ತೊಂದು ಎಕ್ಸಾಂಪಲ್ ಏನು ತೊಗೊಂಡಿದ್ದೀನಿ ನಾನು ಆಫರ್ಸ್ಗೆ ಅಂದ್ರೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಟು ICICI, Axis, IDBI ಕಾರ್ಡ್ಸ್. ಸೊ ಈ ರೀತಿ ನೀವು ಯಾವ್ದಾದ್ರು ಡಿಸ್ಕೌಂಟ್ ಆಫರ್ಸ್ ನ ಯೋಚನೆ ಮಾಡಿ ಅದನ್ನು ಲೆಫ್ಟ್ ಕಾರ್ನರ್ ಅಲ್ಲಿ ಬರೀಬೇಕು. ರೈಟ್ ಕಾರ್ನರ್ ಅಲ್ಲಿ ಪ್ರಾಡಕ್ಟ್ ಇನ್ ಡಯಾಗ್ರಾಮ್ ತೆಗಿಬೇಕು. ನೆಕ್ಸ್ಟ್ ಲಾಸ್ಟ್ ಅವೈಲಬಿಲಿಟಿ ಬರೀಬೇಕು. 5 ಪಾಯಿಂಟ್ ಬರಬೇಕು. ಪ್ರಾಡಕ್ಟ್ ಇನ್ ನೇಮ್ ಫಸ್ಟ್, ಪ್ರಾಡಕ್ಟ್ ಇನ್ ಕಂಪ್ನಿ ನೇಮ್ ಸೆಕೆಂಡ್, ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ಸ್, ಯಾವತ್ತು ಲಾಂಚ್ ಆಗ್ತಾ ಇದೆ ಮಾರ್ಕೆಟ್ ನಲ್ಲಿ ಪ್ರಾಡಕ್ಟ್ ಮತ್ತು ಯಾವತ್ತಿಂದ ಯಾವತ್ತಿನವರೆಗೆ ಆಫರ್ಸ್ ಇದೆ. ಲೆಫ್ಟ್ ಕಾರ್ನರ್ ನಲ್ಲಿ ಬರೀಬೇಕಾಗಿದ್ದು ಡಿಸ್ಕೌಂಟ್ಸ್ ಮತ್ತು ಆಫರ್ಸ್. ರೈಟ್ ಕಾರ್ನರ್ ಅಲ್ಲಿ ಬರೀಬೇಕಾಗಿದ್ದು ಪ್ರಾಡಕ್ಟ್ ಇನ್ ಡಯಾಗ್ರಾಮ್ ತೆಗಿಬೇಕು. ಕೊನೆಯದಾಗಿ ಲಾಸ್ಟ್ ನಲ್ಲಿ ಅವೈಲಬಿಲಿಟಿ ಬರೀಬೇಕು. ಇಲ್ಲಿ ಅವೈಲಬಿಲಿಟಿ ಅಂದ್ರೆ ಏನಂದ್ರೆ ನಿಮ್ ಪ್ರಾಡಕ್ಟ್ ಯಾವತ್ತು ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗುತ್ತೆ ಮಾರ್ಕೆಟ್ ನಲ್ಲಿ ಅದನ್ನ ಬರೀಬೇಕು. ಅವೈಲೇಬಲ್ ಆನ್ ಆಲ್ ಸ್ಟೋರ್ಸ್, ಇದು ಒಂದ್ ಟೈಪ್. ಯಾರಾದ್ರೂ ನೇರವಾಗಿ ಮಾರುಕಟ್ಟೆಗೆ ಹೋಗಿ ಖರೀದಿ ಮಾಡ್ತೇನೆ ಅಂದ್ರೆ ಅವೈಲೇಬಲ್ ಆನ್ ಆಲ್ ಸ್ಟೋರ್ಸ್, ಆಲ್ ಶಾಪ್ಸ್, ಈ ರೀತಿ ಬರೆಯೋದು. ಎರಡನೇದು, ನಿಮ್ನ ಆನ್ಲೈನ್ ಬೈ ಮಾಡೋರಿಗೆ ಒಂದು ವೆಬ್ಸೈಟ್ ಲಿಂಕ್ ನ ಕೊಡಬೇಕು. ಇಲ್ಲಿ ನಾನು www.oneplus.com ಅಂತ ತಗೊಂಡಿದ್ದೀನಿ. ಸೊ ಯಾವ್ದಾದ್ರು ಒಂದು ವೆಬ್ಸೈಟ್ ನೇಮ್ ನ ನೀವು ಕ್ರಿಯೇಟ್ ಮಾಡ್ಬೇಕಲ್ಲಿ. ನೆಕ್ಸ್ಟ್ ಪರ್ಸನಲ್ ಕಾಂಟ್ಯಾಕ್ಟ್ ಮೂಲಕ ಖರೀದಿ ಮಾಡ್ತೇನೆ ಅಂದ್ರೆ ಫೋನ್ ನಂಬರ್ ನ ಮೆನ್ಷನ್ ಮಾಡಬೇಕು. 3 ರೀತಿ ಅವೈಲಬಿಲಿಟಿ ಕೊಡಬೇಕು. ಒಂದು, ಎಲ್ಲಿ ಸಿಗುತ್ತೆ, ಎಲ್ಲಾ ಸ್ಟೋರ್ ನಲ್ಲಿ ಎಲ್ಲಾ ಶಾಪ್ ನಲ್ಲಿ ಸಿಗುತ್ತೆ ಅನ್ನೋದಕ್ಕೆ ಒಂದಿಷ್ಟು ಇಲ್ಲ, ಅಥವಾ ಯಾವ್ದಾದ್ರು ಸ್ಟೋರಿನ ನೇಮ್ಸ್ ನ ಮೆನ್ಷನ್ ಮಾಡಬೇಕು. ಸೆಕೆಂಡ್, ಈ ವೆಬ್ಸೈಟ್ ನಲ್ಲಿ ಆನ್ಲೈನ್ ಬೈ ಮಾಡೋರಿಗೆ ವೆಬ್ಸೈಟ್ ನ ಕೊಡಬೇಕು. ಪರ್ಸನಲ್ ಕಾಂಟ್ಯಾಕ್ಟ್ ಮಾಡಿ ಬೈ ಮಾಡೋರಿಗೆ ಫೋನ್ ನಂಬರ್ ಕೊಡಬೇಕು. ಈ ರೀತಿ ಅವೈಲಬಿಲಿಟಿನ ಮೆನ್ಷನ್ ಮಾಡಬೇಕು. ಇದಿಷ್ಟು ಪೋಸ್ಟರ್ ಕ್ರಿಯೇಟ್ ಮಾಡುವಾಗ ಕಂಪಲ್ಸರಿ ನೀವು ಫಾಲೋ ಮಾಡಬೇಕು. ಪ್ರಾಡಕ್ಟ್ ನೇಮ್, ಕಂಪನಿ ನೇಮ್, ಡಿಸ್ಕೌಂಟ್ಸ್ ಅಂಡ್ ಆಫರ್ಸ್, ಡಯಾಗ್ರಾಮ್, ಅವೈಲಬಿಲಿಟಿ, ಇದನ್ನು ಬರೆದ್ರೆ ನಿಮಗೆ ಪೂರ್ತಿ ಮಾರ್ಕ್ಸ್ ನ ಕೊಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇದು ನಮ್ಮ ಗ್ರಾಮರ್ 3ನೇ ವಿಡಿಯೋ. ಧನ್ಯವಾದಗಳು.